ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಬಾರ್ಡ್ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಂದು ನೀವು ನಬಾರ್ಡ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ಕೆಳಗಡೆ ನಬಾರ್ಡ್ ಅಂತ ಇರುತ್ತೆ, ಈ ಒಂದು ಪೋಸ್ಟ್ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಬಾರ್ಡ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು, ಎಷ್ಟು ಎಲಿಜಿಬಿಲಿಟಿ ಏಜ್ ಇರುತ್ತೆ, ಮತ್ತೆ ಏನು ಅಪ್ಲಿಕೇಶನ್ ಫೀಸ್ ಇದೆ, ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ, ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಜಾಯ್ನಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ. ಇನ್ನು ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಆದಷ್ಟು ಹೆಲ್ಪ್ ಆಗಲಿ ಸ್ನೇಹಿತರೆ. ಓಕೆನಾ? ಸೊ ನಬಾರ್ಡ್ ರಿಕ್ರೂಟ್ಮೆಂಟ್ ಕರೆದಿರುವಂತದ್ದು ಬ್ಯಾಂಕ್ ಮೆಡಿಕಲ್ ಆಫೀಸರ್ಸ್ ಪೋಸ್ಟ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. MBBS ಅಥವಾ PG ಇನ್ ಜನರಲ್ ಮೆಡಿಸನ್ ಆಗಿದ್ರೆ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. 31 ಮಾರ್ಚ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಪ್ರತಿ ಗಂಟೆಗೆ 1000 ರೂಪಾಯಿಂದ ಹಿಡಿದು 1200 ರೂಪಾಯಿವರೆಗೂ ಪರ್ ಅವರ್ ಕೊಡ್ತಾರೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಂಡ್ ಇಮೇಲ್ ಮುಖಾಂತರ ನೀವು ಅಪ್ಲಿಕೇಶನ್ ಸೆಂಡ್ ಮಾಡ್ಬೇಕಾಗಿರುತ್ತೆ. ಮಂಗಳೂರಲ್ಲಿ ಕೆಲಸ ಇರೋದು, ಮಂಗಳೂರು ಕರ್ನಾಟಕ. ಓಕೆನಾ? ಜಸ್ಟ್ ಬರೀ ಇಂಟರ್ವ್ಯೂ ಅಷ್ಟೇ ಇರುತ್ತೆ ಸ್ನೇಹಿತರೆ, ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ನೀವು ನೋಡೋದಾದ್ರೆ ಏಜ್ ಲಿಮಿಟ್ ಬಂದು 70 ಇಯರ್ಸ್ ವರೆಗೂ ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ MBBS ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಲಾಸ್ಟ್ ಡೇಟ್ ಬಂದು 31 ಮಾರ್ಚ್ 2025. ಓಕೆನಾ ಸ್ನೇಹಿತರೆ? ಹಾಗೆ ನೀವು ನೋಡೋದಾದ್ರೆ ಹೇಗೆ ಏನ್ ಕಳಿಸ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕಾಗಿರುತ್ತೆ, ID ಪ್ರೂಫ್ಗಳನ್ನ, ಎಜುಕೇಶನ್ ಸರ್ಟಿಫಿಕೇಟ್ಸ್. ಅದಾದ ನಂತರ ಫುಲ್ ಪೋಸ್ಟ್ ನ ನೀವು ರಿಜಿಸ್ಟರ್ ಪೋಸ್ಟ್ ಆಗಿ ಕಳಿಸ್ಬೇಕಾಗಿರುತ್ತೆ. ಜಾಯಿಂಟ್ ಡೈರೆಕ್ಟರ್, ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆನಾ? ಕೃಷ್ಣನಗರ್ ರೋಡ್, ಬೊಂದೆಲ್, ಮಂಗಳೂರು ಕರ್ನಾಟಕ 575008. ಓಕೆನಾ? ಸ್ಕ್ಯಾನ್ ಕಾಪಿನ ಕೂಡ ನೀವು ಸೆಂಡ್ ಮಾಡಬಹುದಾಗಿರುತ್ತೆ ಇಮೇಲ್ಗೆ bird.mangaluru@nabard.org. ಓಕೆನಾ? ಸೊ ಈ ಒಂದು ಇಮೇಲ್ ಐಡಿಗೆ ನೀವು ಸೆಂಡ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. BOM ಬ್ಯಾಂಕ್ಸ್ ಮೆಡಿಕಲ್ ಆಫೀಸರ್ ಆಗಿ ಕಾಂಟ್ರಾಕ್ಟ್ ಬೇಸ್ ಆಗಿ ಕರೆದಿದ್ದಾರೆ. ಫಿಕ್ಸ್ಡ್ ಅವರ್ಲಿ ರಿಮಿಟೇಷನ್ಸ್ ಕರೆದಿದ್ದಾರೆ. ಓಕೆನಾ? ಸೊ ನಿಮ್ಗೆ ಪರ್ ಅವರ್ 1000 ರೂಪೀಸ್ ಇಂದ ಹಿಡಿದು 1200 ರೂಪೀಸ್ ವರೆಗೂ ಕೊಡ್ತಾರೆ ಸ್ನೇಹಿತರೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ನ ಸೆಂಡ್ ಮಾಡಿ ಸ್ನೇಹಿತರೆ. ಓಕೆನಾ? ಮೇನ್ ಬಿಲ್ಡಿಂಗ್ ಆಫೀಸ್ ಅಲ್ಲಿ ಇರುತ್ತೆ, ಲೊಕೇಟೆಡ್ ಬರ್ಡ್, ಕೃಷ್ಣನಗರ್ ರೋಡ್, ಮೊದಲು ಮಂಗಳೂರು ಕರ್ನಾಟಕ. ಓಕೆನಾ? ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಹೇಳಿದ್ರೆ MBBS ಡಿಗ್ರಿ ಆಗಿರಬೇಕು. ಇನ್ನು ಅಲೋಪತಿಕ್ ಸಿಸ್ಟಮ್ ಆಫ್ ಮೆಡಿಸನ್ of any university. Candidates having postgraduate degree in general medicine can also apply. Okay na? Applicant must have minimum 2 years of experience in any hospital or clinic as a medical practitioner. Okay na? Remuneration of BOM on contract will be fixed with reference to the actual duty hours performed and will be all inclusive. Okay na? Contract arrangement will be period of 5 years, renewable on completion of up to age of 70 years. Okay na? ಸೊ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನಿಮಗೆ ಪರ್ ಅವರ್ 1000 ರೂಪೀಸ್ ಇಂದ 1200 ರೂಪೀಸ್ ಇರುತ್ತೆ. ಸೊ ನೀವು ಇದನ್ನು ಪಾರ್ಟ್ ಟೈಮ್ ತರನು ಮಾಡ್ಕೋಬಹುದು, ಅಥವಾ ಫುಲ್ ಡೇ ಮಾಡಿದ್ರು 8 ಅವರ್ಸ್ ಮಾಡಿದ್ರು ಪರ್ ಡೇ 8000 ರೂಪೀಸ್ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಪೋಸ್ಟ್ ನಿಮಗೆ ಆದಷ್ಟು ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ನೀವು ನೋಡೋದಾದ್ರೆ ನಬಾರ್ಡ್ ರಿಸರ್ವ್ ಮಾಡಿರುತ್ತೆ ಸ್ನೇಹಿತರೆ. ಓಕೆನಾ? ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ನ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಏನಾದ್ರೂ ನೀವು ಅಪ್ಲಿಕೇಶನ್ ನ ಸೆಂಡ್ ಮಾಡೋ ಟೈಮಲ್ಲಿ ಅಪ್ಲಿಕೇಶನ್ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ BMO ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬಿಟ್ಟು ಬರೆದು ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನೀವು ಸೆಲೆಕ್ಷನ್ ಪ್ರೊಸೆಸ್ ಏನು ಅಂತ ಹೇಳಿದ್ರೆ ಬರೀ ಒಂದು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಇಂಟರ್ವ್ಯೂ ಸೆಲೆಕ್ಷನ್ ಪ್ಯಾನಲ್ ಅಲ್ಲಿ ಕರೀತಾರೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಒಂದು ಇಂಟರ್ವ್ಯೂನ ತಗೊಳ್ತಾರೆ. ಸೊ ಈ ಇಂಟರ್ವ್ಯೂ ಆದ ನಂತರ ನೀವು ಸೆಲೆಕ್ಟ್ ಆದ್ರೆ ನೀವು ಮೆಡಿಕಲ್ ಸರ್ಟಿಫಿಕೇಟ್ಸ್, ಮೆಡಿಕಲ್ ಫಿಟ್ನೆಸ್ ನ ನೀವು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆದ ನಂತರ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ನ ಓಕೆ ಅಂತ ಆದ ನಂತರ ನೀವು ಡೈರೆಕ್ಟ್ ಆಗಿ ಇದನ್ನ ಜಾಬ್ ಪಡೆದುಕೊಳ್ತೀರಾ ಸ್ನೇಹಿತರೆ. ಓಕೆನಾ? ಇನ್ನು ನೀವು ಏನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರೆ Annexure 1 ಇಲ್ಲಿದೆ. ಸೊ ಫಿಕ್ಸ್ಡ್ಲಿ ಅವರ್ಲಿ ಬೇಸಿಸ್ ನಿಮ್ಗೆ ರಿಮಿಟೇಷನ್ಸ್ ಕೊಡ್ತಾರೆ, ಸ್ಯಾಲರಿ ಕೊಡ್ತಾರೆ ಸ್ನೇಹಿತರೆ. ಸೊ ಇದನ್ನ ನೀವು ಆದಷ್ಟು
ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಫುಲ್ ಡೀಟೇಲ್ ಆಗಿ ಇರುವಂತಹ ಈ ಒಂದು ನೋಟಿಫಿಕೇಶನ್ ಇದೆ. ಹಾಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಿಮ್ದು ಒಂದು ಫೋಟೋ, ಮತ್ತೆ ನಿಮ್ಮ ನೇಮು, ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮು, ಮತ್ತೆ ನಿಮ್ಮ ಅಡ್ರೆಸ್, ಅದಾದ ನಂತರ ಫೋನ್ ನಂಬರ್, ಇಮೇಲ್ ಐಡಿ, ಆಮೇಲೆ ನಿಮ್ಮ ಅಡ್ರೆಸ್ ಅಲ್ಲಿ ಬ್ಯಾಂಕ್ ಡಿಸ್ಪೆನ್ಸರಿ ಲೊಕೇಟೆಡ್ ಎಷ್ಟು ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಅಪ್ಲಿಕೇಶನ್ ಇದರಲ್ಲಿ ನೀವು ಬರಿಬೇಕಾಗಿರುತ್ತೆ. ಓಕೆನಾ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಬರಿಬೇಕು, ಏಜ್ ಬರಿಬೇಕು, ಮತ್ತೆ ಪ್ಲೇಸ್ ಆಫ್ ಬರ್ತ್, ಡೊಮೈನ್ಸಲ್, ನ್ಯಾಷನಾಲಿಟಿ, SC ST OBC ಜನರಲ್, UR, ಈ ರೀತಿ ಡೀಟೇಲ್ ಇದನ್ನ ತೋರಿಸಬೇಕಾಗಿರುತ್ತೆ. ಮತ್ತೆ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಗೆ ಮುಗಿಸಿದೀರಾ ಅದು ಫುಲ್ ಡೀಟೇಲ್ ಆಗಿ ನೀವು ಇಲ್ಲಿ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಡಿಗ್ರಿ ಯಾವುದು, ಬೋರ್ಡ್ ಯಾವುದು, ಇಯರ್ ಆಫ್ ಪಾಸಿಂಗ್, ಯಾವ ರ್ಯಾಂಕು, ಅಂದ್ರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್, ಈ ರೀತಿ ಬರಿಬೇಕಾಗುತ್ತೆ. ಅದಾದ ನಂತರ ಮೆಡಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ವ್ಯಾಲಿಡ್ ಅಪ್ ಟು ಬರಿಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನೀವು ಎನಿ ಕೋರ್ಸ್, ಯಾವ್ದಾದ್ರು ಕೋರ್ಸ್ ಗಳನ್ನ ನೀವು ಮಾಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ನೀವು ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಪಿಟಲ್ ಆಸ್ ಫಿಸಿಷಿಯನ್, ಆಸ್ ಜನರಲ್ ಪ್ರಾಕ್ಟೀಸರ್ ಅಂತ ಹೇಳ್ಬಿಟ್ಟು ಯಾವ ಪ್ಲೇಸ್ ಅಲ್ಲಿ ಎಷ್ಟಿಂದ ಎಷ್ಟರವರೆಗೂ ಅದರದ್ದು ಕೂಡ ಅಪ್ಲಿಕೇಶನ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೇಕಾಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.